Hey there. Subscribe to my channel and also press this bell icon so you can get latest video notifications. गुड मॉर्निंग स्टूडेंट्स, हिंदी कक्षा में आप सबका स्वागत है। मैं हूं आपकी हिंदी टीचर मिस परवीन मलबारी। बच्चों, हमारा भारत देश जो है ये बहुत ही बड़ा भव्य देश है ना बच्चों। हमारे देश में अनेक तरह के धर्म के लोग रहते हैं, अनेक तरह के पकवान यहाँ पे पकाए जाते हैं। यहाँ के लोग भिन्न भिन्न वस्त्र भी पहनते हैं और तो और आचार विचार भी भिन्न भिन्न है, तो भी अनेकता में एकता यहाँ पे दिखाई देती है। तो ऐसे ही एक राज्य के बारे में आज हम यहाँ पे चर्चा करने वाले हैं। तो चलो बच्चों, देखते हैं आज की इस कक्षा 9वीं कक्षा का 6वां पाठ चेरापूंजी से आया हूँ। तो चलो बच्चों, देखते हैं इस पाठ के लेखक जी के बारे में। कौन है इस पाठ के लेखक? इस पाठ के लेखक है प्रदीप पंत जी। देखो बच्चों, प्रदीप पंत जी का जन्म लखनऊ के हल्द्वानी उत्तराखंड में 24 अप्रैल 1941 को हुआ। पंत जी के अब तक 6 उपन्यास प्रकाशित हुए हैं। पंत जी की कन्नड़ में अनुदित कहानियों का संकलन न्यायमुक्त इतर कथेಗಳು शीर्षक से प्रकाशित है। पंत जी के देश विदेश की यात्रा संस्मरणों के 4 ಸಂಕಲನ है। ಮಕ್ಕಳೇ, ಇವತ್ತಿನ ತರಗತಿ ಒಳಗೆ ನಾವು 10ನೇ ವರ್ಗದ 6ನೇ ಪಾಠ ಆಗಿರುವಂತಹ ಚೇರಾಪುಂಜಿ ಸೆ ಆಯಾ ಹೂँ ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕತ್ತೇವೆ। ಈ ಪಾಠದ ಲೇಖಕರು ಪ್ರದೀಪ್ ಪಂತ್ ಅಂಥೇಳಿ। ಪ್ರದೀಪ್ ಪಂತ್ ಅವರ ಜನ್ಮ ಲಕ್ನೌನ ಹಲ್ದ್ವಾನಿ ಉತ್ತರಾಖಂಡದಲ್ಲಿ ಆಯ್ತು ರೀ। ಏಪ್ರಿಲ್ 24, 1941ರಲ್ಲಿ ಜನಿಸ್ತಾರೆ ಪ್ರದೀಪ್ ಪಂತ್ ಅವರು। ಇವರ 6 ಉಪನ್ಯಾಸಗಳು ಬಹಳ ಪ್ರಕಾಶಮಯವಾಗಿರುವಂಥವು। ಅದರೊಳಗನೆ ಇವರ ಕನ್ನಡದ ಅನುದಿತ ಕಥೆಗಳಾಗಿರುವಂತಹ ಕಥೆಗಳ ಸಂಕಲನ ನ್ಯಾಯಮುಕ್ತ ಇತರ ಕಥೆಗಳು ಅನ್ನುವಂತಹ ಶೀರ್ಷಿಕೆ ಒಳಗೆ ಪ್ರಕಾಶಿತಗೊಂಡೈತ್ರಿ। ಪಂತಜಿಯವರ ದೇಶ ವಿದೇಶಗಳ ಯಾತ್ರೆ ಏನದಾವಲ್ರಿ, ದೇಶ ವಿದೇಶಗಳ ಯಾತ್ರಾ ಸಂಸ್ಮರಣಗಳು ಇವೇನದಾವಲ್ರಿ, ಇವು 4 ಸಂಕಲನಗಳು ಇದಾವೆ। पंडित जवाहरलाल नेहरू पर उत्कृष्ट लेखन के लिए पंत जी को जर्नलिस्ट वेलफेयर फाउंडेशन का यूरोप भ्रमण पुरस्कार, उत्तर प्रदेश हिंदी संस्थान का प्रेमचंद अनुशंसा पुरस्कार, हिंदी अकादमी द्वारा 2 बार साहित्यिक कृति पुरस्कार प्राप्त है। साहित्यकार सम्मान और उत्कृष्ट व्यंग्य लेखन के लिए हिंदी भवन नई दिल्ली का योगेश्वरी सम्मान भी प्राप्त हुए हैं। ನೋಡಿ ಮಕ್ಕಳೇ, पंडित ಜವಾಹರ್ಲಾಲ್ ನೆಹರು ಅವರ ಮೇಲೆ ಬರೆದಿರ್ತಕ್ಕಂತಹ ಉತ್ಕೃಷ್ಟ ಲೇಖನಕ್ಕಾಗಿ ಇವರಿಗೆ ಜರ್ನಲಿಸ್ಟ್ ವೆಲ್ಫೇರ್ ಫೌಂಡೇಶನ್ ಅವರ ಪರವಾಗಿ ಪುರಸ್ಕಾರ ಸಿಕ್ಕೈತ್ರಿ। ಅಷ್ಟಲ್ದನ ಉತ್ತರ ಪ್ರದೇಶದ ಹಿಂದಿ ಸಂಸ್ಥಾನದ ಪರವಾಗಿ ಪ್ರೇಮಚಂದ ಅನುಶಂಸಾ ಪುರಸ್ಕಾರ ಮತ್ತು ಹಿಂದಿ ಅಕಾಡೆಮಿ ಪರವಾಗಿ ಇವರಿಗೆ 2 ಸಾರಿ ಸಾಹಿತ್ಯಿಕ ಕೃತಿ ಪುರಸ್ಕಾರ ಅನ್ನೋದು ಕೂಡ ಸಿಕ್ಕಿದೆ। ಇವರು ಸಾಹಿತ್ಯಕಾರ सम्मान और उत्कृष्ट व्यंग्य लेखन के लिए ಇವರಿಗೆ ಸಾಹಿತ್ಯಕಾರ सम्मान ಹಾಗೂ ಉತ್ಕೃಷ್ಟ ವ್ಯಂಗ್ಯ ಲೇಖಕ ಅಂಥೇಳಿ ಹಾಗೂ
ಹೊಸ ದೆಹಲಿಯ ವ್ಯಂಗ್ಯಶ್ರೀ ಸಮ್ಮಾನ್ ಅನ್ನೂ ಕೂಡ ಪ್ರದೀಪ್ ಪಂತ್ ಅವರಿಗೆ ಲಭಿಸ್ತಿರುವಂತಹ ಶ್ರೇಷ್ಠ ಪುರಸ್ಕಾರಗಳು. ಹಾಗಾದರೆ ಈ ಪಾಠದ ಆಶಯ ಏನು ಅನ್ನೋದನ್ನು ನೋಡೋಣವಾ? ಏನಿರ್ಬೋದು ರೀ ಪಾಠದ ಆಶಯ? ನೋಡಿ ಮಕ್ಕಳೇ, यात्रा से प्रादेशिक ज्ञान प्राप्त होता है, लोगों के रहन सहन, प्राकृतिक दृश्यों का सौंदर्य आदि का प्रत्यक्ष अनुभव मिलता है. इस पाठ द्वारा छात्र चेरापूंजी का परिचय प्राप्त कर सकते हैं. ನೋಡಿ ಮಕ್ಕಳೇ, ಈ ಪಾಠದ ಆಶಯ ಏನು ಅಂದರೆ ಪ್ರಾದೇಶಿಕತೆಯ ಬಗ್ಗೆ ಜ್ಞಾನವನ್ನು ನಾವು ಇಲ್ಲಿ ಪಡ್ಕೋಬಹುದು. ಅಷ್ಟಲ್ಲದೆ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಜನಾಂಗದ ಜನರು ಇರ್ತಾರೆ. ಅವರಿರುವಂತಹ ಅವರು ಯಾವ ರೀತಿ ಇರ್ತಾರೆ, ಯಾವ ರೀತಿ ಬಟ್ಟೆಗಳನ್ನು ಹಾಕ್ಕೊತಾರೆ, ಯಾವ ರೀತಿ ಅವರ ಊಟದ ಶೈಲಿ ಇರುತ್ತೆ, ಅಲ್ಲಿರುವಂತಹ ಪ್ರಕೃತಿಯ ಸೌಂದರ್ಯ, ಇವು ಎಲ್ಲದರ ಬಗ್ಗೆ ನಾವು ಈ ಪಾಠದ ಮೂಲಕ ತಿಳ್ಕೋಬಹುದು. ಅಷ್ಟೇ ಅಲ್ಲದೆ ವಿಶೇಷವಾಗಿ ಈ ಪಾಠದಲ್ಲಿ ನಾವು ಚಿರಾಪುಂಜಿಯ ಬಗ್ಗೆ ತಿಳ್ಕೋಬಹುದು. मेघालय यानी बादलों का घर और मेघालय की राजधानी शिलांग एक हरा भरा पर्वतीय नगर जहाँ हर वक्त बादल उमड़ते घुमड़ते रहते हैं. नोड्री, उमड़ते घुमड़ते रहते हैं. इतना बड़ा स्वच्छ सुंदर पर्वतीय नगर उत्तर भारत में कहीं नहीं है. ऐसा हरितिमा भी शायद ही कहीं देखने को मिले. शिलिंग से चिरापुंजी की ओर जाता मार्ग दोनों ओर पहाड़ों और दरख्तों से पटा बड़ा है. यहाँ ऊंचा नीचा सब प्रकार रास्ते को पार करते हुए दिखाई पड़ते हैं बादल, बहती है सुहानी हवा और कभी कभी हो जाती है बूंदा ಬಾಂದಿ. ಮಕ್ಕಳೇ, ಮೇಘಾಲಯವನ್ನು ಮೇಘಾಲಯ ಮೇಘ ಅಂದರೆ ಏನ್ರಿ? ಮಾಡು ಅಥವಾ ಮೋಡಗಳ ಮನೆ. ಆಲಯ ಅಂದರೆ ಮನೆ, ಮೇಘ ಅಂದರೆ ಮೋಡಗಳ ಮನೆ ಅಂಥೇಳಿ ಮೇಘಾಲಯವನ್ನು ಕರೀತಾರೆ. ಮೇಘಾಲಯದ ರಾಜಧಾನಿ ಯಾವುದಂದರೆ ಶಿಲಾಂಗ್ ಅನ್ನುವಂಥದ್ದು. ಇದು ಒಂದು ಬಹಳ ಹಚ್ಚ ಹಸಿರಿನಿಂದ ಕೂಡಿರುವಂತಹ ಪರ್ವತೀಯ ನಗರ. ಇಲ್ಲಿ ಯಾವಾಗಲೂ ನೋಡ್ರಿ ನೀವು ಮೇಘಗಳು ಅನ್ನೋವು ಇಲ್ಲಿ ಯಾವಾಗಲೂ ಕಂಡು ಬರ್ತಾವು. ಅಷ್ಟಲ್ದನ ಇಷ್ಟು ದೊಡ್ಡದಾಗಿರ್ತಕ್ಕಂತಹ ಸ್ವಚ್ಛಾಗಿರ್ತಕ್ಕಂತಹ ಸುಂದರವಾಗಿರುವಂತಹ ಪರ್ವತೀಯ ನಗರ ಉತ್ತರ ಭಾರತದಲ್ಲಿ ಮತ್ತೆಲ್ಲೂ ಕಂಡು ಬರಲ್ರಿ. ಇದು ಒಂದು ಬಹಳ ಉತ್ಕೃಷ್ಟವಾಗಿರುವಂತಹ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಪರ್ವತೀಯ ನಗರ ಮೇಘಾಲಯ ಅನ್ನೋದು. ಶಿಲಿಂಗ್ದಿಂದ ಚಿರಾಪುಂಜಿ ಮಾರ್ಗದಲ್ಲಿ ನಾವು ಎರಡೂ ರಸ್ತೆಯ ಮಧ್ಯದಲ್ಲಿ ದೊಡ್ಡ ದೊಡ್ಡ ಪರ್ವತಗಳನ್ನು ನೋಡಬಹುದು. ಅಷ್ಟಲ್ಲದೆ ಇಲ್ಲಿ ರಸ್ತೆಗಳು ಕೂಡ ಸಮರ್ಪಕವಾಗಿಲ್ಲರಿ. ಇಲ್ಲಿ ರಸ್ತೆಗಳು ಏನಿದಾವ್ರಿ, ಒಂದು ಕಡೆ ತೆಗ್ಗಿದ್ರೆ ಒಂದು ಕಡೆ ಎತ್ತರ, ಹಿಂಗೆ ಉಂಚಾ ನೀಂಚ ಅಂದರೆ ಇಲ್ಲಿ ಎತ್ತರಕ್ಕೆ ಕೆಳಗೆ ಈ ರೀತಿಯಾಗಿ ಅಂಕುಡೊಂಕಾಗಿ ರಸ್ತೆಗಳು ಇಲ್ಲಿ ಇರೋದನ್ನು ನಾವು ನೋಡಬಹುದು. ಅಷ್ಟೇ ಅಲ್ಲದೆ ರಸ್ತೆಯ ಆ ಬದಿಯಲ್ಲಿ ದೊಡ್ಡ ದೊಡ್ಡ ಏನು ಕಂಡು ಬರ್ತಾವಲ್ಲಿ ಪರ್ವತಗಳು ಕಂಡು ಬರ್ತಾವು. ಅಷ್ಟೇ ಅಲ್ಲದೆ ಜೋರಾಗಿ ಬೀಸುವಂತಹ ಗಾಳಿ ಮತ್ತು ಒಂದೊಂದು ಸರಿ ಹನಿಯಾಗಿ ಬೀಳುವಂತಹ ಮಳೆ ಇಲ್ಲಿ ಕಂಡು ಬರುತ್ತೆ ಪ್ರತಿ ಸಾಲ. हमारी जीप शिलांग से 53 किलोमीटर दूर चिरापुंजी की ओर बढ़ रही है. मेरे साथ राज्य के एक अधिकारी श्री संगमा और उनके 2 दोस्त बैठे हैं. ನೋಡ್ರಿ, ಇಲ್ಲಿ ನಾವು ನಮಗೆ ಏನು ಮಾಡಕತ್ತಾರ ಲೇಖಕರು ಚಿರಾಪುಂಜಿಗೆ ಕರ್ಕೊಂಡು ಹೊಂಟಿದ್ದಾರೆ. ನಾವು ಕೂಡ ಚಿರಾಪುಂಜಿ ಒಳಗೆ ಅದೇವೀಗ ಅನ್ನೋ ಹಂಗೆ ಭಾವಿಸ್ಕೊಳ್ಳೋಣ. ಈಗೆಲ್ಲ ಹೊಂಟೇವ್ರಿ ನಾವು ಚಿರಾಪುಂಜಿಗೆ. ಅಂದರೆ ಲೇಖಕರ ಜೀಪ್ ಏನಿದೆಯಲ್ಲ ಶಿಲಾಂಗ್ನಿಂದ 53 ಕಿಲೋಮೀಟರ್ ದೂರದಲ್ಲಿರುವಂತಹ ಚಿರಾಪುಂಜಿಯ ಕಡೆಗೆ ಹೊರಡ್ತಾ ಇದೆ.
ಲೇಖಕರ ಜೊತೆಯಲ್ಲಿ ಆ ರಾಜ್ಯದ ಅಧಿಕಾರಿ ಶ್ರೀ ಸಂಗಮ ಅನ್ನೋರು ಅದಾರೆ ಮತ್ತು ಅವರ ಇಬ್ಬರು ಗೆಳೆಯರು ಕೂಡ ಕುಂತಿದ್ದಾರೆ ಜೀಪ್ ಒಳಗೆ. मैं जीप की खिड़की बंद करते हुए संगमा से पूछता हूँ, क्या साल भर यहाँ वर्षा होती रहती है? ನೋಡ್ರಿ ಜೀಪ್ ಒಳಗೆ ಕೂತ್ಕೊಂಡು ಲೇಖಕರು ಕೇಳಾಕತ್ತಾರ್ರಿ ಶ್ರೀ ಸಂಗಮ ಅವರಿಗೆ, ಇಲ್ಲಿ ವರ್ಷ ಪೂರ್ತಿ ಮಳೆ ಆಗ್ತಾನೆ ಇರ್ತೈತಾ ಅಂಥೇಳಿ ಕೇಳ್ತಾರ ಲೇಖಕರು अधिकारिಗಳಿಗೆ. जी हाँ, संगमा कहते हैं, आपको जानकर ताज्जुब होगा कि मेघालय में खपत से ज़्यादा पन बिजली का उत्पादन होता है. ನೋಡ್ರಿ ಇಲ್ಲಿ ಏನಂತ ಹೇಳ್ತಾರೆ ಅಧಿಕಾರಿಗಳು, ಹೌದು ಇಲ್ಲಿ ವರ್ಷವಿಡೀ ಮಳೆ ಆಗ್ತಾನೇ ಇರುತ್ತೆ. ನಿಮಗೆ ಕೇಳಿ ಭಾಳ ವಂಡರ್, ತಾಜ್ಜುಬ್ ಅಂದರೆ ವಂಡರ್ ಆಗೋದು, ಕೇಳಿದೆ ನಿಮ್ಗೆ ಭಾಳ ವಂಡರ್ ಅನ್ನಿಸ್ಬೋದು. ಇಲ್ಲಿ ಏನಾಗುತ್ತೆ ರೀ, ನೀರಿನ ಮುಖಾಂತರ ಭಾಳಷ್ಟು ಇಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗುತ್ತೆ ಅಂತೇಳಿ. हम अतिरिक्त बिजली अन्य राज्यों को दे देते हैं. ನಾವು ಇಲ್ಲಿ ಉತ್ಪಾದನೆ ಮಾಡಿರುವಂತಹ ವಿದ್ಯುತ್ತನ್ನು ಬೇರೆ ರಾಜ್ಯಗಳಿಗೂ ಕೂಡ ಕೊಡ್ತೇವೆ ಅಂಥೇಳಿ ಹೇಳ್ತಾರೆ ಅಧಿಕಾರಿಗಳು. ऐसा मैं सचमुच आश्चर्य से पूछता हूँ. संगमा कहते हैं, वैसे यदि यहाँ सभी गांव बिजली से जगमगा उठे तो भी अतिरिक्त बिजली का उत्पादन होता रहेगा. ನೋಡ್ರಿ ಇದೆ ಪೂರ್ತಿ ಊರು ಲೈಟುಗಳಿಂದ ಪ್ರಕಾಶಮಾನಗೊಂಡರೂ ಕೂಡ ಇಲ್ಲೇ ಸಾಕಷ್ಟು ಏನಾಗುತ್ತೆ ರೀ, ವಿದ್ಯುತ್ ಅನ್ನೋದು ಉತ್ಪಾದನೆ ಆಗ್ತಾನೇ ಇರುತ್ತೆ. ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲದೆ ಬೇರೆ ರಾಜ್ಯಗಳಿಗೂ ಕೂಡ ನಾವು ವಿದ್ಯುತ್ತನ್ನು ಕೊಡ್ತೀವಿ ಅನ್ನುವಂತಹ ಮಾತು ಆ ರಾಜ್ಯದ ಅಧಿಕಾರಿಯಾಗಿರುವಂತಹ ಸಂಗಮ ಅವರು ಲೇಖಕರಿಗೆ ಹೇಳ್ತಾರೆ. हम पहाड़ों को निहारते हुए आगे बढ़ रहे हैं. सड़क के उस पार पहाड़ी कुहरे से घिरी हुई है. ನೋಡ್ರಿ ಇವರು ಏನು ಮಾಡಾಕ್ತಾರೆ, ಪಹಾಡ್ ಅಂದರೆ ಪರ್ವತಗಳನ್ನು ನೋಡ್ಕೊಂತ ಮುಂದುವರಿಲಿಕ್ಕತ್ತಾರ. ಜೀಪ್ ಒಳಗೆ ಕುಂತಾರೆ, ಜೀಪ್ ಒಳಗಿದ್ದಾರೆ ಅವರು. ಆ ಪ್ರಕೃತಿಯ ಸೌಂದರ್ಯವನ್ನು ನೋಡ್ಕೊಂತ ಹೋಗ್ತಿದ್ದಾರೆ ಮುಂದಕ್ಕೆ. 3 पर्वतीय आंचलों में बाटा हुआ है ಮೇಘಾಲಯ. ನೋಡ್ರಿ 3 ಪರ್ವತಗಳಿಂದ ಇಲ್ಲಿ ಏನಾಗೈತಿ ರೀ, ಹಂಚಲ್ಪಟ್ಟೈತಿ ಮೇಘಾಲಯ ಅನ್ನೋದು. ಅವು 3 ಪರ್ವತಗಳು ಯಾವ್ಯಾವ ಅಂದರೆ ಖಾಸಿ ಪರ್ವತ್, ಗಾರೋ ಪರ್ವತ್ और ಜಯಂತಿಯಾ ಪರ್ವತ್. ನೋಡ್ರಿ ಮೇಘಾಲಯದಲ್ಲಿರುವಂತಹ ಪ್ರಮುಖ 3 ಪರ್ವತಗಳು ರೀ ಇವು. ಈ 3 ಪರ್ವತಗಳಿಂದ ಕೂಡ ಐತ್ರಿ ಮೇಘಾಲಯ ಅನ್ನೋದು. ಅದು ಖಾಸಿ ಪರ್ವತ ಅನ್ನೋದಿರ್ಬೋದು, ಗಾರೋ ಪರ್ವತ ಅನ್ನೋದಿರ್ಬೋದು ಮತ್ತು ಜಯಂತಿಯಾ ಪರ್ವತ ಅನ್ನೋದು. ಇವು 3 ಮುಖ್ಯ ಪರ್ವತಗಳು. और इन्हीं 3 पर्वतीय आंचलों से बने हैं 5 जिले. ನೋಡ್ರಿ ಇವೇ 3 ಪರ್ವತಗಳಿಂದ ಏನಾಗ್ಯಾವ್ರಿ, ಅಲ್ಲಿ 5 ಜಿಲ್ಲೆಗಳು ರೂಪಿತ ಆಗ್ಯಾವು. हर आंचल की अपनी अलग संस्कृति है, रीति रिवाज, पर्व उत्सव है, लेकिन हर कहीं पारिवारिक व्यवस्था मातृ सत्तात्मक है. भूमि, धन, संपत्ति सब माँ से बेटी को मिलती है. ನೋಡ್ರಿ ಈ ಎಲ್ಲ ಪರ್ವತಗಳು ಏನದವಲ್ಲ ಮೂರು ರೀತಿಯಲ್ಲಿ ಡಿವೈಡ್ ಆಗಿದಾವ್ರಿ. ಅವು ಖಾಸಿ ಪರ್ವತ ಅಂಥೇಳಿ, ಗಾರೋ ಪರ್ವತ ಅಂಥೇಳಿ, ಜಯಂತಿಯಾ ಪರ್ವತ ಅಂಥೇಳಿ. ಆದ್ರೆ ಈ 3 ಪರ್ವತಗಳಲ್ಲಿ ಏನ್ರಿ ಬೇರೆ ಬೇರೆನೇ ಇಲ್ಲಿ ಸಂಸ್ಕೃತಿ, ರೀತಿ ರಿವಾಜ್ ಅನ್ನೋದನ್ನು ಅಂದರೆ ರೂಢಿ, ಇಲ್ಲಿರುವಂತಹ ಸಂಸ್ಕೃತಿ ಅಷ್ಟಲ್ದೇ ಉತ್ಸವಗಳನ್ನು ಕೂಡ ಇಲ್ಲೇನದವ್ರಿ ಭಿನ್ನ ಭಿನ್ನವಾಗ್ಯಾವು. ಅಷ್ಟಲ್ದೇ ಈ ಪರ್ವತದ ಇಲ್ಲಿರುವಂಥದ್ದು ಒಂದು ವಿಶೇಷತೆ ಏನಪ್ಪ ಅಂದರೆ ಇದು ಮಾತೃ ಪ್ರಧಾನವಾಗಿರುವಂಥದ್ದು. ಈ ರಾಜ್ಯದ ಪರ್ವತಗಳ ಏನೆಲ್ಲ ಜನರಲ್ರಿ ಅಲ್ಲಿ ಮಾತೃ ಪ್ರಧಾನ ಅಂದರೆ ಇಲ್ಲಿ ಭೂಮಿ ಆಗಿರ್ಬೋದು, ಅಂದರೆ ಜಗೆ ಇರುತ್ತಲ್ರಿ ಅದಾಗಿರಬಹುದು, ದುಡ್ಡಾಗಿರಬಹುದು, ಏನೋ ಸಂಪತ್ತಿ ಗಳಿಸಿದ್ದಾಗಿರ್ಬೋದು. ಇಲ್ಲಿ ಏನಾಗುತ್ತೆ ರೀ, ತಾಯಿಯಿಂದ ಮಗಳಿಗೆ ಹೋಗ್ತೈತೆ ರೀ. ಪಿತೃಪ್ರಧಾನ ಕುಟುಂಬ ಇದ್ದಾಗ ಅಲ್ಲೇನಾಗುತ್ತೆ, ತಂದೆಯಿಂದ ಮಕ್ಕಳಿಗೆ ಏನಾಗುತ್ತೆ ಡಿವೈಡ್ ಆಗುತ್ತೆ ರೀ ಆಸ್ತಿ, ಹೌದಾ. ಆದರೆ ಇಲ್ಲಿ ಮಾತೃಪ್ರಧಾನ ಕುಟುಂಬಗಳು, ಇಲ್ಲಿ ಏನೇ ಇದ್ರೂ
ತಾಯಿಗೆ ಸಂಬಂಧಪಟ್ಟಂತಹ ಎಲ್ಲ ವಸ್ತು ಆಗಿರಬಹುದು, ದುಡ್ಡಾಗಿರಬಹುದು, ಏನೋ ಜಗೆ ಆಗಿರಬಹುದು, ಏನೋ ಸಂಪತ್ತು ಇದ್ದರೂ ಕೂಡ ಅವು ತಾಯಿಯಿಂದ ಅವರ ಮಗಳಿಗೆ ಇಲ್ಲೇ ಏನಾಗುತ್ತೆ ರೀ, ತಾಯಿಯಿಂದ ಮಗಳಿಗೆ ಇಲ್ಲೇ ಕೊಡಲ್ಪಡುತ್ತೆ. ಈ ರೀತಿ ಮಾತೃಪ್ರಧಾನ ಇಲ್ಲಿ ಮುಖ್ಯವಾದದ್ದು. ಇದು ಇಲ್ಲಿಯ ಒಂದು ವಿಶೇಷತೆ. स्त्री का यहाँ वर्चस्व है. यहाँ अहसास गुवाहाटी से मेघालय की सीमा में घुसने के साथ ही होने लगता है. ನೋಡ್ರಿ, यहाँ अहसास गुवाहाटी से ಇದು ಇಲ್ಲಿ ಸ್ತ್ರೀಯರದೇ ವರ್ಚಸ್ಸು. ಇಲ್ಲಿ ಏನು ಅದಾವಲ್ಲ ಪರ್ವತಗಳಲ್ಲಿ ಹೊಂಟಾರಲ್ಲ ಲೇಖಕರು ನೋಡೋಕ್ಕಂಥೇಳಿ, ಅಲ್ಲಿ ಮಾತೃಪ್ರಧಾನ ಕುಟುಂಬಗಳು ಇರುವುದರಿಂದ ಅಲ್ಲಿ ತಾಯಂದಿರರ ವರ್ಚಸ್ಸೇ ಇಲ್ಲಿ ಹೆಚ್ಚು ಎದ್ದು ಕಂಡುಬರುತ್ತಾ ಅನ್ನುವಂಥದ್ದು ನಮಗೆ ಅಲ್ಲಿ ಹೋದ ತಕ್ಷಣ ಗುರ್ತಾಗುತ್ತೆ ರೀ, ಫೀಲ್ ಆಗುತ್ತೆ. ಆ ರೀತಿ ವರ್ಚಸ್ಸು ಯಾವ ಎಹ್ಸಾಸ್ ಹೋನ ಅಂದರೆ ಫೀಲ್ ಆಗೋದು. ಆ ಸೀಮೆಯನ್ನು ನಾವು ದಾಟಿದ ತಕ್ಷಣ, ಮೇಘಾಲಯದ ಸೀಮೆ ನಾವು ಅಲ್ಲೇ ತಲುಪಿದ ತಕ್ಷಣ ನಮಗೆ ಆ ಫೀಲಿಂಗ್ ಆಗ್ತೈತ್ರಿ. ಇಲ್ಲಿ ಸ್ತ್ರೀಯರದೇ ವರ್ಚಸ್ಸು ಐತಿ ಅನ್ನೋದು. तमाम दुकानों पर स्त्रियां सौदा बेचती और बेहिचक बतियाती दिखाई देती है. ನೋಡ್ರಿ, ಅಲ್ಲಿ ಅಂಗಡಿಗಳೇನದಾವಲ್ಲ ಆ ಅಂಗಡಿ ಒಳಗೆ ಸ್ತ್ರೀಯರೇ ಇರ್ತಾರೆ. ಅವರೇ ಅಲ್ಲೇ ಲೇವಾದೇವಿ ಮಾಡೋದು, ಕೊಡೋದು, ತೊಗೊಳೋದು, ಇಂಥ ಇವೆಲ್ಲನೂ ಸ್ತ್ರೀಯರೇ ಮಾಡ್ತಾರಲ್ಲಿ. ಬೇಜಿಚಕ್ ಅಂದರೆ ಯಾವುದೇ ಅಡ್ಡಿ ಆತಂಕ ಇಲ್ಲದೇ ಆರಾಮಾಗಿ ಅಲ್ಲಿ ಅವ್ರೇನು ಮಾಡ್ತಾರೆ, ಕಸ್ಟಮರ್ ಜೋಡಿ ಮಾತಾಡೋದಾಯ್ತು, ವಸ್ತುಗಳನ್ನು ತೊಗೊಳೋದು, ಕೊಡೋದಾಯ್ತು, ಇವೆಲ್ಲ ಮಾಡ್ತಿರ್ತಾರಲ್ಲಿ ಸ್ತ್ರೀಯರು. शीलिंग में भी उन्हें दुकानों पर बैठे देखा जा सकता है. ಇದೇ ರೀತಿ ಶ್ರೀಲಂಗ್ ಒಳಗೂ ಕೂಡ ನಾವು ಸ್ತ್ರೀಯರು ಅಲ್ಲಿ ವ್ಯಾಪಾರವನ್ನು ಅಲ್ಲಿ ಅಂಗಡಿ ಒಳಗೆ ಕುಂತಿರೋದನ್ನು ನಾವು ನೋಡಬಹುದು. शायद यहाँ स्थिति पूर्वोत्तर के अन्य राज्यों में भी है, भले ही वहाँ मातृ सत्तात्मक परिवार ವ್ಯವಸ್ಥಾ ನ ಹೋ. ನೋಡ್ರಿ, ಇದೇ ರೀತಿ ಪೂರ್ವೋತ್ತರ ಬೇರೆ ರಾಜ್ಯಗಳಲ್ಲಿ ಕೂಡ ಇದೇ ರೀತಿ ನಾವು ಕಾಣಬಹುದು. ಸ್ತ್ರೀಯರ ವರ್ಚಸ್ಸು, ಅವರು ವ್ಯವಹಾರವನ್ನು ಮಾಡೋದು, ಇದೆಲ್ಲ ನಾವು ಕೂಡ ನೋಡಬಹುದು. ಕುಚ್ ಸಾಲ್ ಪಹಲೆ ಮಣಿಪುರ್ ಕಿ ರಾಜಧಾನಿ ಇಂಫಾಲ್ ಮೇ ಬಿ ಯಹಿ ಸಬ್ देखा था. ನೋಡ್ರಿ, ಇದಕ್ಕೆ ಮುಂಚೆ ಮಣಿಪುರದ ರಾಜಧಾನಿ ಆಗಿರುವಂತಹ ಇಂಫಾಲ್ ಒಳಗೂ ಕೂಡ ಇದೇ ರೀತಿ ನಾನು ನೋಡಿದ್ದೆ ಅನ್ನುವಂತಹ ಮಾತನ್ನು ಲೇಖಕರು ಇಲ್ಲಿ ಹೇಳ್ತಾರೆ. ಸ್ತ್ರೀಯೋ ಕಾ पूरा का पूरा बाज़ार ही है वहाँ. स्त्रियों का पूरा बाज़ार ही है वहाँ, जिसे माइती बाज़ार कहते हैं, यानी माँ का बाज़ार. ನೋಡ್ರಿ, ಇಲ್ಲಿ ಈ ಪೂರ್ತಿ ಮಾರುಕಟ್ಟೆನೇ ಸ್ತ್ರೀಯರಿಂದ ಕೂಡಿರುವಂಥದ್ದು, ಅದನ್ನು ಮಾಹಿತಿ ಬಜಾರ್ ಅಂತ ಕರೀತಾರೆ. ಮಾಹಿತಿ ಬಾಜಾರ್ कहते हैं, यानी माँ का बाज़ार ಅಂದರೆ ತಾಯಿಯ ಮಾರುಕಟ್ಟೆ ಅಂಥೇಳಿ ಅದರ ಅರ್ಥ. दिन भर सामान की बिक्री कर शाम को अपने अपने घर लौटती है. किसी प्रकार का ವರ್ಗ ಭೇದ ನಹಿ. ನೋಡ್ರಿ, ಇಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇಲ್ಲೇನು ಮಾಡ್ತಾರೆ, ಮಾರುಕಟ್ಟೆಯಲ್ಲಿ ಇಟ್ಕೊಂಡು ಎಲ್ಲ ವಸ್ತುಗಳನ್ನು ಮಾರ್ತಾರೆ. ಇಲ್ಲಿ ಸ್ತ್ರೀಯರು ಯಾವುದೇ ರೀತಿಯ ಇಲ್ಲಿ ಭೇದ ಭಾವ ವರ್ಗಗಳ ಮಧ್ಯೆ ಆಗಿರಬಹುದು, ಸ್ತ್ರೀಯರು ಯಾವುದೇ ರೀತಿಯ ಭೇದ ಭಾವವನ್ನಲ್ಲಿ ಮಾಡೋಂಗಿಲ್ಲ. यानी अमीर घरों की स्त्रियां भी इस माइती बाज़ार में मिल जाएगी और गरीब घरों की स्त्रियां भी. ಅಂದರೆ ಇಲ್ಲಿ ಶ್ರೀಮಂತ ಮನೆಯ ಹೆಣ್ಮಕ್ಳಾಗಿರ್ಬೋದು ಅಥವಾ ಬಡವ ಮನೆತನದ ಸ್ತ್ರೀಯರು ಅಂದರೆ ಮಹಿಳೆಯರು ಆಗಿರ್ಬೋದು, ಈ ಎರಡೂ ವರ್ಗದ ಮಹಿಳೆಯರು ಕೂಡ ಇಲ್ಲಿ ನಾವು ನೋಡಬಹುದ್ರಿ. ವಸ್ತುಗಳನ್ನು ಮಾರಾಟ ಮಾಡೋದನ್ನು, ಆ ಮಾರುಕಟ್ಟೆಯಲ್ಲಿ ಇರೋದನ್ನು. तभी एक मोड़ निकलने पर चेरापूंजी का छोटा सा बाज़ार दिखाई पड़ता है. ಅಲ್ಲಿ ಮುಂದೆ ನೋಡೋತ್ಲೇನೆ ಏನಾಗುತ್ತೆ, ಅಲ್ಲಿ ಮುಂದೆ ಇನ್ನೊಂದು ಸಣ್ಣ ಮಾರುಕಟ್ಟೆ ಇರೋದನ್ನು ನಾವು चेरापूंजी ಒಳಗೆ ನೋಡಬಹುದು. और इस बाज़ार में भी दुकानों पर बैठी है महिलाएं, फिर चाहे दुकान फल सब्जियों की हो या चाय की.
हम आगे बढ़ जाते हैं ನೋಡ್ರಿ ಆ ಅಂಗಡಿ ಹಿಂಗೆ ಮುಂದೆ ನೋಡ್ಕೊಂತ ಹೋದರೆ ಅಲ್ಲಿ ಒಂದು ಸಣ್ಣ ಮಾರುಕಟ್ಟೆಯನ್ನು ಕೂಡ ನೋಡ್ಬೋದು ಚಿರಾಪಂಜಿ ಒಳಗೆ. ಅಲ್ಲಿನೂ ಆ ಮಾರುಕಟ್ಟೆ ಒಳಗೂ ಕೂಡ ಮಹಿಳೆಯರೇ ಇರೋದನ್ನು ನೋಡ್ಬೋದು. ಅದು ಹಣ್ಣಿನ ಅಂಗಡಿ ಇರಬಹುದು, ತರಕಾರಿ ಅಂಗಡಿ ಇರ್ಬೋದು, ಅಥವಾ ಯಾವುದೇ ಒಂದು ಚಹಾದ ಅಂಗಡಿ ಇರ್ಬೋದು. ಎಲ್ಲ ಕಡೆನೂ ಏನ್ರಿ ಸ್ತ್ರೀಯರೇ ಇರೋದನ್ನು ನೋಡ್ಬೋದು. ಇದನ್ನು ಈ ಬಾಜಾರಿ ಮಾರುಕಟ್ಟೆಯನ್ನು ನೋಡ್ದಾದ್ಮೇಲೆ ಏನು ಮಾಡ್ತಾರೆ ಲೇಖಕರು ಮುಂದೆ ಹೋಗ್ತಾರೆ, ಮುಂದಕ್ಕೆ ಬೇರೆ ಸ್ಥಳವನ್ನು ನೋಡೋಕ್ಕಂತೇಳಿ ಮುಂದೆ ಹೋಗ್ತಾರೆ. बच्चों इसका दूसरा भाग हम नेक्स्ट कक्षा में चर्चा करेंगे. ओके बच्चों, धन्यवाद.